ಮೂಡ ಸೈಟ್ 14 ಸೈಟು ಹಂಚಿರೋದು ಅಕ್ರಮ ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಕನ್ವರ್ಷನ್ 2005ರಲ್ಲಿ ಮಾಡ್ತಾರೆ. ಯಾವ ಲ್ಯಾಂಡ್ ಕನ್ವರ್ಟ್ ಮಾಡ್ತಾರೆ? ಕೃಷಿ ಭೂಮಿನ. ಅಲ್ಲೆಲ್ಲಿತ್ತು ಕೃಷಿ ಭೂಮಿ? ಅಕ್ರಮದ ಫಲಾನುಭವಿ ಯಾರು ಅಂತ ನೋಡಿದಾಗ ಮುಖ್ಯಮಂತ್ರಿ ಅವ್ರ ಕುಟುಂಬ. ಆಬ್ಸಲ್ಯೂಟ್ಲಿ ಕ್ಲಿಯರ್, ಫುಲ್ ಪ್ರೂಫ್ ಕೇಸ್. ವೀಕ್ಷಕರೇ, ಸಾಕಷ್ಟು ದಿನಗಳಿಂದ ಅಂದರೆ ಕಳೆದ 1 ತಿಂಗಳಿಂದ ಕೂಡ ವಾಲ್ಮೀಕಿ ಹಗರಣ ಹಾಗೆ ಮೂಡ ಹಗರಣಗಳ ಬಗ್ಗೆ ನಾವು ಸಾಕಷ್ಟು ಕೇಳಿರ್ತೀವಿ. ಹಾಗೆ ಈ ಹಗರಣಗಳಿಂದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ದಿನೇ ದಿನೇ ಆಗ್ತಾನೆ ಇದೆ. ಹಾಗಾದರೆ ನಿನ್ನೆ ಅಷ್ಟೇ ರಾಜ್ಯಪಾಲರು CMಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಪ್ರಾಸಿಕ್ಯೂಷನ್? CM ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಪ್ರಾಸಿಕ್ಯೂಷನ್? ಹಾಗೆ ಇದರಿಂದ ರಾಜ್ಯಪಾಲರ ಅನುಮತಿ ಯಾಕೆ ಬೇಕು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಸಾಮಾಜಿಕ ಹೋರಾಟಗಾರರಾದಂತಹ TJ ಅಬ್ರಾಹಂ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಏನಿದು ಪ್ರಾಸಿಕ್ಯೂಷನ್? ಈಗ ನಾನು ಲೋಕಾಯುಕ್ತ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಮೂಡ ಹಗರಣ ಅಲ್ಲ. ಈ ಮೂಡ ಸೈಟ್ 14 ಸೈಟು ಹಂಚಿರೋದು ಮುಖ್ಯಮಂತ್ರಿ ಅವರ ಧರ್ಮಪತ್ನಿ ಕೊಟ್ಟಿರೋ ಒಂದು ಇಶ್ಯೂನ ನಾನು ಅಕ್ರಮ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಕಾನೂನಾತ್ಮಕವಾಗಿ ನಾವು ಹೋದಾಗ PCR ಫೈಲ್ ಮಾಡೋಕ್ಕೆ ಮುಂಚೆ ನನಗೆ ಅನುಮತಿ ತೊಗೋಬೇಕು. ದಟ್ ಈಸ್ ದ ಲೇಟೆಸ್ಟ್ ಆ್ಯಕ್ಟಲ್ಲಿ ಒಂದು ಸರ್ಕ್ಯುಲರ್ ಹೈಕೋರ್ಟ್ದು ಬಂದಿದೆ. ಸೊ ಆ ಪ್ರಕಾರ ನಾನು ಅನುಮತಿ ಕೋರಿ ರಾಜ್ಯಪಾಲರಿಗೆ ಕೇಳಿದ್ದೀನಿ. ಯಾಕಂದರೆ CMಗೆ ರಾಜ್ಯಪಾಲರೇ ಕೊಡಬೇಕು. ಈಗ ಅದನ್ನು ಪರಿಗಣಿಸಿ ನೋಡಿದ್ದಾರೆ. ನನಗೆ ನಾನು 26ನೇ ತಾರೀಕು ತೊಗೊಂಡು ಕೊಟ್ಟಾಗ 1.5 ಗಂಟೆ ಕಾಲ ನನಗೆ ಅವಕಾಶ ಕೊಟ್ಟು ಕುಂತು ಸ್ಪಷ್ಟವಾಗಿ ಎಲ್ಲ ಪಾಯಿಂಟ್ಸು ಕೇಳಿ ಅರ್ಥ ಮಾಡಿಕೊಂಡು ನನಗೆ ಅನಿಸೋದು ಈಗ ಈ ಹ್ಯಾಸ್ ಟೇಕನ್ ಅ ಡಿಸಿಷನ್. ಯಾಕಂದರೆ ಅದನ್ನು ನಾನು ಆ್ಯಕ್ಚುಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಅಂತಿದ್ದೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆ್ಯಬ್ಸಲ್ಯೂಟ್ಲಿ ಕ್ಲಿಯರ್, ಫುಲ್ ಪ್ರೂಫ್ ಕೇಸ್ ಇದು. ಓಕೆ, ಸೊ ಅದನ್ನು ಕೊಟ್ಟಿದ್ದೀವಿ. ಅನುಮತಿ ಬರ್ತದೆ. ಅನುಮತಿ ಬಂದಾಗ ನಾನು PCR ಮೂವ್ ಮಾಡ್ತೀವಿ. ಅಲ್ಲಿಂದ 156(3) ಆರ್ಡ್ರನ್ನ ತೊಗೋತೀವಿ. 156(3) ಆರ್ಡ್ರ್ ಅಂತ ಹೇಳಿದ್ರೆ ಹಳೆ ಕಾನೂನು ಪ್ರಕಾರ 156. ಹೊಸ ದಿನ ನಮ್ಮ ಮಾತಲ್ಲಿ ಶುರು ಆಗಿಲ್ಲ, ಬರ್ತದೆ. ಆ ಪ್ರಕಾರ ನಾನು ಇದು FIR ಹಾಕಿಸ್ತೀವಿ. ಸರ್, ಈ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಆಗಬೇಕು ಸರ್? ದಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ನಮ್ಮ ದೇಶದ ಕಾನೂನು ರೀತಿಯಲ್ಲಿ ಹೋದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲೇಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಾಗ ರಾಜ್ಯಪಾಲರ ಕರ್ತವ್ಯ ಏನು ಅಂತ ಹೇಳಿದ್ರೆ, ಈ ಯಾರ ವಿರುದ್ಧ ನಾನು ಕೇಳಿದ್ದೀನೋ ಅವರಿಗೆ ಒಂದು ಈ ಶುಡ್ ಬಿ ಗಿವನ್ ಅನ್ ಆಪರ್ಚುನಿಟಿ ಟು ಬಿ ಹರ್ಡ್ ಅಂತಾರೆ. ಅವ್ರ ಮಾತನ್ನು ಕೇಳೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತಿದೆ. ಆ ಅವಕಾಶವನ್ನು ಕೊಟ್ಟು ನೋಟಿಸ್ ಕಳಿಸಿದ್ದಾರೆ. ಇದರಲ್ಲೇನು ದೊಡ್ಡದಾಗಿ ಭಯ ಬೀಳೋಂಥದ್ದಿಲ್ಲ. ನೋಟಿಸ್ ಉತ್ತರ ಕೊಡಬೇಕು ಅವರು. ಯಾಕೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ಅವರು ಸ್ಪಷ್ಟನೆ ಕೊಡಬೇಕು. ಆ ಸ್ಪಷ್ಟನೆ ಮುಖ್ಯಮಂತ್ರಿಗಳು ಕೊಟ್ಟರೆ ಆ ಸ್ಪಷ್ಟನೆ ಮೇಲೆ ಇವರಿಗೆ ಒಂಥರ ಕರೆಕ್ಟು ಚೆನ್ನಾಗಿದೆ ಸಮಜಾಯಿಷಿ ಇವ್ರು ಕೊಟ್ಟಿರೋದು ಅಂತ ಅನ್ನಿಸಿದ್ರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ. ಇಲ್ಲ ಅವ್ರು ಕೊಡೋದು ಸಮಂಜಸ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಈಗಲೇ ಏನಕ್ಕೆ ಈ ಕ್ಯಾಬಿನೆಟ್ ಮೀಟಿಂಗು ಅದು ಇದು ಏನು ಅರ್ಥ ಆಗ್ತಾಯಿಲ್ಲ. ಓಕೆ ಸರ್, ಇನ್ನು ಸಿದ್ದರಾಮಯ್ಯನವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಆರೋಪ ಅವ್ರ ಮೇಲೆ ಯಾಕೆ? ಅವ್ರು ಮಾಡಿರುವಂಥ ತಪ್ಪಾದರೂ ಏನು ಅಂತ? ಈಗ ಅವರು ಖುದ್ದಾಗಿ ಅಂತೇಳಿದ್ರೆ ಅವರ ಧರ್ಮಪತ್ನಿಗೆ 14 ಸೈಟು ಕೊಟ್ಟಿದ್ದಾರೆ. ನಿಮಗೆ ಅರ್ಥ ಆಗ್ಬೇಕಾದ್ರೆ ಸಿಂಪಲ್ ಲಾಜಿಕಲ್ ನಾವು ಬೆಂಗಳೂರಿನವ್ರು ಹೇಳ್ಬೇಕಾದ್ರೆ, ಈಗ ಹೊಸಕೋಟೆಯಲ್ಲಿ ಅಕ್ವೈರ್ ಆಗಿದೆಯಪ್ಪ ನಮ್ಮ ಜಮೀನು. ಅದಕ್ಕೆ ನೀವು ಎಲ್ಲಿ ಕೊಡ್ತೀರಾ ಸೈಟು? ಸದಾಶಿವನಗರಲ್ಲಿ ಕೊಡ್ತೀರಾ? ಹೊಸಕೋಟೆಯಲ್ಲಿ ಕೊಡ್ಬೋದಪ್ಪ. ಹೊಸಕೋಟೆ ದಾಟಿದ್ರೆ ಇನ್ನು ಸ್ವಲ್ಪ ಈ ಕಡೆಗೆ ಕೃಷ್ಣಾಜಪುರದಲ್ಲಿ ಕೊಡ್ಬೋದಪ್ಪ. ಯಾವುದೇ ನೀವು ಸದಾಶಿವನವ್ರು ಕೊಡ್ತೀರಾ ಅನ್ನೋದು ಒಂದು. ಈಗ ಇದರಲ್ಲಿ ಮೂಲಭೂತವಾಗಿ ನಮಗೆ ಎರಡು ವಿಷಯಗಳನ್ನು ಹೇಳ್ತೀನಿ, ನಿಮ್ಮ ವೀಕ್ಷಕರಿಗೆ ಅದು ಅರ್ಥ ಆಗುತ್ತೆ. 2004ರಲ್ಲಿ ಈ ಜಮೀನು ಕೃಷಿ ಜಮೀನನ್ನು ಮಾರಾಟ ಆಗ್ತದೆ. ದೇವರಾಜ್ ಅನ್ನೋರು ಮಾರಾಟ ಮಾಡ್ತಾರೆ. ಯಾರಿಗೆ? ಸಿದ್ದರಾಮಯ್ಯನವ್ರು ಬಾಮೈದನಿಗೆ. ಕೃಷಿ ಭೂಮಿ ಮಾರಾಟ ಮಾಡಿದಾಗ ಅಲ್ಲಿ ಕೃಷಿ ಭೂಮಿ ಇರಬೇಕಲ್ಲ. ಇಲ್ಲದಿದ್ದರೆ ನೀನು ಮಾರಾಟ ಮಾಡಿರೋದು ಯಾವ ಭೂಮಿ ಅಂತ ಕೇಳಬೇಕು. ಅಲ್ಲಿ ಈ ಕೆಸರೆ ಗ್ರಾಮದ 464 ಸರ್ವೆ ನಂಬರಲ್ಲಿ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟು ಮೂಡನವರು ಡೆವಲಪ್ ಮಾಡಿ ಸೈಟ್ಗಳು ಮಾಡಿ ಸೈಟ್ ಹಂಚಾಗಿದೆ.
ಈಗ ನೀವು ಅವರು ಇವರು ಎಲ್ಲರೂ ಸೈಟ್ ಓನರ್ಸು. ನಾನು ಮತ್ತು ಆ ಜಮೀನುಗಳನ್ನ ಎಲ್ಲ ಒಟ್ಟಾರೆ ಸೇರಿ ಅದು ಕೃಷಿ ಜಮೀನು ಅಂತೇಳಿ ಎಲ್ಲ ಮಾರ್ತಾಯಿದ್ದೀನಿ. ಅದು ಹೆಂಗಾಗ್ತದೆ? ಯಾವ ದೇಶದ ಕಾನೂನು? ಇಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಪರ್ ಸೇ ಫ್ರಾಡಲೆಂಟ್. ಆ ಸೇಲ್ ಇಟ್ ಸೆಲ್ಫ್ ಇದು. ನಾನು ನನ್ನ ಹಕ್ಕನ್ನು ಇವತ್ತು ನನ್ನ ಸಂಪೂರ್ಣ ಹಕ್ಕನ್ನು ಬಿಟ್ಟು ಕೊಡ್ತಾಯಿದ್ದೀನಿ, ಮಾರಾಟ ಮಾಡಿ ಕೊಡ್ತಾಯಿದ್ದೀನಿ ಅಂತ ಯಾವ ಹಕ್ಕು ನಿನಗಿತ್ತು? ಅಲ್ಲಿ ಜನಕ್ಕೆ ಆಲ್ರೆಡಿ ಮಾರಾಟ ಆಗಿದೆಯಲ್ಲಪ್ಪ, ಸೈಟ್ಗಳು ಹಂಚ್ಬಿಟ್ಟಿದಾರಲ್ಲ. ಸೈಟ್ಗಳು ಹಂಚಿದ್ದಾಗ ನೀವು ಯಾವ ಹಕ್ಕಿದೆ ಅಂತ ನೀವು ಮಾಡ್ತೀರಾ? ಬೇರೆ ಬೇರೆಯವ್ರದ್ದು ಸೈಟ್ಗಳಿದು, ಬೇರೆ ಬೇರೆಯವ್ರ ಸೈಟ್ ಇದ್ದಾಗ ನೀವು ಹೆಂಗೆ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಸೊ ಅದು ಒಂದು. ನೆಕ್ಸ್ಟ್ ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ 2005 ಮಾಡ್ತಾರೆ. ಯಾವ ಲ್ಯಾಂಡ್ ಕನ್ವರ್ಟ್ ಮಾಡ್ತಾರೆ? ಕೃಷಿ ಭೂಮಿನ. ಅಲ್ಲೆಲ್ಲಿತ್ತು ಕೃಷಿ ಭೂಮಿ? ಅದನ್ನು ತಹಸೀಲ್ದಾರ್ ಹೋಗಿ ಮಾಡ್ತಾನಂತೆ, ಇನ್ಸ್ಪೆಕ್ಷನ್ ಮಾಡಿದಂತೆ ಕೊಡ್ಬೋದು ಅಂತ ಹೇಳ್ತಾನೆ. ಸ್ಪಾಟ್ ಇನ್ಸ್ಪೆಕ್ಷನ್ ಅದೆಲ್ಲ ಆಯಿತು. ಕೃಷಿ ಭೂಮಿ ನನಗೆ ಕನ್ವರ್ಟ್ ಆಗಿಬಿಟ್ಟಿದೆಯಲ್ಲ, ಡೆವಲಪ್ ಆಗಿಬಿಟ್ಟಿದೆಯಲ್ಲ. ಡೆವಲಪ್ ಆಗಿ ಆಲ್ರೆಡಿ ಸೈಟ್ಗಳೆಲ್ಲ ಹಂಚ್ಬಿಟ್ಟವ್ರೆ. ಸೈಟೆಲ್ಲ ಹಂಚಿದ ಮೇಲೆ ನೀನು ಹೆಂಗೆ ಇದು ಮಾಡ್ತೀರಾ ಅಂತ, ಕೃಷಿ ಭೂಮಿ ಅಂತ ನೀವು ಕನ್ವರ್ಷನ್ ಮಾಡ್ತೀರಾ? DC ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರಂತೆ. ಅದೇನು ಕಾಣಿಸ್ಬಿಡ್ತಾವಲ್ಲ ಅಲ್ಲಿ? ರೋಡ್ಗಳು ಮಾಡವ್ರೆ, ಪಾರ್ಕ್ಗಳು ಮಾಡವ್ರೆ, ಸೈಟ್ಗಳು ಮಾಡವ್ರೆ, ಎಲ್ಲ ಮಾರ್ಬಿಟ್ಟವ್ರೆ, ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟವ್ರೆ. ಅದಾದಮೇಲೆ ನೀವು ಹೋಗ್ಬಿಟ್ಟು ನೋಡ್ಬಿಟ್ರಾ? ಸೊ ಇದು ಯಾರ ಪ್ರಭಾವದಿಂದ ಮಾಡಿದ್ರು ಅನ್ನೋದು ಬರ್ತದೆ. ಆ ಪ್ರಭಾವ ಯಾರು ಬಳಸಿರ್ಬೋದು? ಯಾಕೆಂತಂದರೆ ಅಲ್ಟಿಮೇಟ್ಲಿ ಯಾರಿಗೆ ಈ ಫಲಾನುಭವಿಗಳು ಯಾರು, ಈ ಅಕ್ರಮದ ಫಲಾನುಭವಿ ಯಾರು ಅಂತ ನೋಡಿದಾಗ ಮುಖ್ಯಮಂತ್ರಿ ಅವ್ರ ಕುಟುಂಬ. ಅದು ಭ್ರಷ್ಟಾಚಾರ ನಿಗದಿ ಇದೆಯಲ್ಲ ಆ್ಯಕ್ಟು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಅಡಿ ಬರ್ತದೆ. ಅದರಡಿ ನಾವು ಕೇಸ್ ಫೈಲ್ ಮಾಡಿದ್ದೀವಿ. ಓಕೆ ಸರ್. ಇನ್ನು ಈ ಸಿದ್ದರಾಮಯ್ಯನವ್ರಿಗೆ ಪತ್ನಿಯವ್ರಿಗೆ ಸೈಟ್ ಕೊಟ್ಟಿರೋದಂಥದ್ದು BJP ಸರ್ಕಾರ. BJP ಸರ್ಕಾರ ನೋಡಮ್ಮ, ಎಲ್ರಿಗೂ ಅರ್ಥ ಆಗುತ್ತೋ ಇಲ್ಲೋ, ಬಿರಿಯಾನಿ ಮಾಡಿಬಿಟ್ಟವ್ರೆ, ಮಸಾಲೆ ಎಲ್ಲ ಹಾಕಾಯ್ತು, ಪೂರ್ತಿ ಪಾತ್ರೆ ಎಲ್ಲ ಫುಲ್ ರೆಡಿ ಆಗ್ಬಿಡ್ತು, ಮೇಲೆ ಈ ತಟ್ಟೆ ಇಟ್ಬಿಟ್ಟು ಬೆಂಕಿ ಇಡ್ತಾರೆ, ಅದಕ್ಕೆ ದಮ್ ಅಂತಾರೆ. ಆ ದಮ್ ಹಾಕಿದ್ದು ಮಾತ್ರ BJP. ಎಲ್ಲ ರೆಡಿ ಆಗ್ಬಿಟ್ಟಿತ್ತು, ಕುಕ್ಕಿಂಗ್ ಎಲ್ಲ ಇವ್ರು ರೆಡಿ ಮಾಡಿಬಿಟ್ಟಿದ್ರು. ಆ ದಮ್ ಹಾಕಿದ್ದು BJP ಅಷ್ಟೇ. ಅವ್ರಿಗೆ ಅಲ್ಲಿ ಒಳಗೆ ಏನೈತೆ ಅಂತ ಗೊತ್ತಿಲ್ಲ, ಕೊಟ್ಬಿಡೋರೆ. ಇಟ್ ವಾಸ್ ಜಸ್ಟ್ ದಿ ಅಲಾಟ್ಮೆಂಟ್ ಲೆಟರ್ಸ್ ಕೊಡೋದು. ಆ ಸ್ಟೇಜಲ್ಲಿ ಮಾಡ್ಕೊಬಿಟ್ರು. ಅವರು ನೀವು ಒಟ್ಟು ದೇವಲ್ಲಿ ಬಿಡ್ತಾಯಿದ್ರಾ? ಗೊತ್ತಿದ್ದು ಮಾಡ್ತಾಯಿದ್ರಾ? ಗೊತ್ತಿದ್ರು ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. BJPನವ್ರು ಕೇಳಬೇಕು ಅದು. ಅವ್ರು ಅದನ್ನು ಉತ್ತರ ಕೊಟ್ಕೊಳ್ಳಿ. ಇಲ್ಲಿ ಪರ್ಸೆ BJPನವ್ರು ಕೊಟ್ಟರೋ, ಕಾಂಗ್ರೆಸ್ ಅವ್ರು ಕೊಟ್ಟರೋ, JDS ಅವ್ರು ಕೊಟ್ಟರೋ ನಮ್ಗೆ ಬೇಕಾಗಿಲ್ಲ. ಇದು ಅಕ್ರಮ ಇದೆಯೋ ಇಲ್ವೋ ಅನ್ನೋದು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. BJP ಅವರು ಕೊಡಲಿ, ಕಾಂಗ್ರೆಸ್ ಅವರು ಕೊಡಲಿ, JDS ಅವರು ಕೊಡಲಿ. ಅಕ್ರಮ ಆಗಿದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ಹೋರಾಟ ನಡೀತದೆ. ವಾಟ್ ಆರ್ ದಿ ಕಾನ್ಸಿಕ್ವೆನ್ಸಸ್, ಯಾರ್ಯಾರು ರೆಸ್ಪಾನ್ಸಿಬಲ್ ಅವರಿಗೆ ಅನುಭವಿಸ್ಬೇಕು. ಓಕೆ ಸರ್. ಇನ್ನು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಂದಿನ ಪ್ರಕ್ರಿಯೆ ಏನಿರುತ್ತೆ? ಮುಂದಿನ ಪ್ರಕ್ರಿಯೆ PCR ಹೋಗ್ತೀವಿ. PCR ಆದಮೇಲೆ ಫೈಲ್ ಆದಮೇಲೆ 156(3) ಆರ್ಡರ್ ಪಾಸ್ ಆಗ್ತದೆ. ಸಿದ್ದರಾಮಯ್ಯನವ್ರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ಸರ್, FIR ಆದರೆ ಹಾಗಾದರೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೆ? ನನಗೆ ಗೊತ್ತಿಲ್ಲಮ್ಮ. ಅದು ಇದು ಕೋರ್ಟ್ಗೆ ಬಿಟ್ಟಿರೋದು, ಕಾನೂನು ಬಿಟ್ಟಿರೋದು. ನಾವು ಯಾಕೆ ನಮ್ಮ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಟ್ ಇಸ್ ಲೆಫ್ಟ್. ಸರ್, ಇನ್ನು ಸಿದ್ದರಾಮಯ್ಯನವರು ಅರೆಸ್ಟ್ ಆದರೆ ಜೊತೆಗೆ ಬೇರೆ ಯಾರು ಅರೆಸ್ಟ್ ಆಗ್ಬೋದು? BJP ಸರ್ಕಾರ ಇದ್ದಾಗ CM ಆಗಿದ್ರಲ್ಲ, ಅವರು ಕೂಡ ಅರೆಸ್ಟ್ ಆಗ್ತಾರೆ? ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಅರೆಸ್ಟ್ ಆಗ್ತಾರಾ? ನಾನೀಗ ಅರೆಸ್ಟ್ ಅನ್ನೋ ಪದ ಬಳಕೆ ಮಾಡಲ್ಲ. ಅರೆಸ್ಟ್ ಆಗ್ತಾರೋ ಇಲ್ಲ ಅನ್ನೋದು ಕೋರ್ಟ್ ಬಿಟ್ಟಿರೋದು. ಇವರು ಅರೆಸ್ಟ್ ಆದರೆ ಅವ್ರು ಆಗ್ತಾರಾ? ನೋ, ಐ ಡೋಂಟ್ ನೋ. ಇದಕ್ಕೆ ಉತ್ತರ ಇಲ್ಲಮ್ಮ. ಇನ್ನು ರಾಜ್ಯ ಸಂಪುಟ ಸಭೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ನಿರ್ಧಾರ ಆಗಿರುವಂಥದ್ದು. ನಿರ್ಧಾರ ಆಗಿದೆಯಾ? ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ನಿರ್ಧಾರ ಆಗಿದರೆ ಅದು ಹಿಂಗೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ಟು ಒಂದು ನಿರ್ಧಾರ ತಗೋತದೆ. ಗವರ್ನರು ಅನುಮತಿ ಕೊಡಬೇಕೋ ಬೇಡೋ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಅದು ಅವರಿಗೆ ಕಾನೂನು ಕೊಟ್ಟಿರೋವಂಥ ಹಕ್ಕು. ಅದನ್ನು ಕ್ಯಾಬಿನೆಟ್ಟು ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಆ್ಯಕ್ಟಲ್ಲಿದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿರೋದು ಅವರಿಗೆ ಆ ಅಧಿಕಾರ, ಗವರ್ನರಿಗೆ. ಆ ಆ್ಯಕ್ಟ್ ಪ್ರಕಾರನೇ ಅವ್ರಿಗೊಂದು ನೋಟಿಸ್ ಕಳಿಸಿದ್ದಾರೆ. ಇದನ್ನು ಬೇಡ ಅಂತ ಕ್ಯಾಬಿನೆಟ್ ಬರೆದ್ಬಿಟ್ರೆ ಇಲ್ಲಿರಾಗ್ಬಿಡ್ತದ? ಒಬ್ಬರು ಪೊಲೀಸ್ ನೋಟಿಸ್ ಕೊಡ್ತಾರಮ್ಮ, ಮರ್ಡರ್ ಆಗಿದೆ ಬರ್ರಪ್ಪ ಅಂತ. ಅದೇನು ಮರ್ಡರ್ ಆಗಿದೆ ಇಲ್ಲೋ, ಇಲ್ಲಿ ನೀವು ಕೊಲೆ ಮಾಡಿದ್ದೀರೋ ಇಲ್ಲ ಅಂತ ಉತ್ತರ ಕೊಡ್ರಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಳೋಂಗಿಲ್ಲ ಅಂತ ಹೇಳೋಕ್ಕಾಗುತ್ತಾ?
ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಅಂತ ಬರುತ್ತಾ. ಇದು ಏನು ನನಗೆ ಗೊತ್ತಿಲ್ಲ, ಕ್ಯಾಬಿನೆಟ್ ಅಂತ ಡಿಸಿಷನ್ ತಗೊಳ್ಳಲ್ಲ ಅಂತ ನನ್ನ ವಿಶ್ವಾಸ. ನೀಡಬಾರ್ದು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು. ಅದೇ ನೀಡಬಾರ್ದು ಅಂತ ಅದು ಅವ್ರಿಂಗಮ್ಮ ಹೇಳ್ತಾರೆ. ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವರು ಸಂವಿಧಾನದ ಅವರು ಗಣಗೌರವ ಒಂದು ಸ್ಥಾನದಲ್ಲಿದ್ದಾರೆ. ಅವ್ರಿಗೊಂದು ಅಧಿಕಾರ ಇದೆ, ಆ ಅಧಿಕಾರವನ್ನು ಚಲಾಯಿಸಬಾರ್ದು ಅಂತ ಕ್ಯಾಬಿನೆಟ್ ಹೇಳ್ಬಿಟ್ರೆ ನಡೀತದ? ಇನ್ನು ಪ್ರಾಸಿಕ್ಯೂಷನ್ ಅಂದರೆ ಏನು, ಹಾಗೆ ಮುಂದಿನ ದಿನಗಳಲ್ಲಿ ಇದರಿಂದ ಯಾವ ರೀತಿಯಾಗಿ CM ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆಗ್ಬೋದು, ಏನೆಲ್ಲ ಬೆಳವಣಿಗೆಗಳಾಗ್ಬೋದು ರಾಜಕೀಯದಲ್ಲಿ ಅಂತ ಎಲ್ಲವನ್ನೂ ಕೂಡ ಸಾಮಾಜಿಕ ಹೋರಾಟಗಾರದಂತಹ TJ ಅಬ್ರಾಹಿಂ ಅವರು ನಮಗೆ ತಿಳಿಸ್ಕೊಟ್ರು. ಧನ್ಯವಾದಗಳು ಸರ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಈ ಒಂದು ಪ್ರಾಸಿಕ್ಯೂಷನ್ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.